ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಗೆಳೆಯ ಮಹೇಶ್ ಕುಮೇರಳ್ಳಿ. ಇವತ್ತು ನಾನು ನಿಮ್ಗೇನು ಹೇಳಿಕೆ ಹೊರಟಿದ್ದೀನಪ್ಪ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಅಂದರೆ ಪ್ರೈವೇಟ್ ಸ್ಕೂಲ್ಗಳಿರುವಂತಹ ಒಂದು 1,000ದಷ್ಟು ಅನಧಿಕೃತ ಶಾಲೆಗಳು ನಮ್ಮ ರಾಜ್ಯದಲ್ಲಿದೆ. ನೀವು ದಯವಿಟ್ಟು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಸೇರಿಸುವಂಥ ಇವರು ತಂದೆ ತಾಯಿಗಳು ಆ ಶಾಲೆಗೆ ಲೈಸೆನ್ಸ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ವಿಚಾರಿಸಿ ಮಕ್ಕಳನ್ನ ಶಾಲೆಗೆ ಸೇರಿಸಿ. ಶಾಲೆಗೆ ಅಂದರೆ ನಿಮಗೆ ಮುಂದಿನ ಪೀಳಿಗೆಗೆ ಚೆನ್ನಾಗಿರಲಿ ಅಂತ ನೀವು ಓದಿಸ್ತೀರಿ. ಅವರು ಸುಮ್ಮನೆ ಅವರು 1,50,000 ಈ ಥರ ಫೀಸ್ ಕಟ್ಟಿ, ಪ್ರತಿಯೊಂದಕ್ಕೂ ಫೀಸ್ ಕಟ್ಟಿ ನಿಮಗೆ ಅದು ಆ ಥರ ಎಜುಕೇಷನ್ ಕೊಡ್ತೀವಿ, ಈ ಥರ ಎಜುಕೇಷನ್ ಕೊಡ್ತೀವಿ ಅಂತ ನಿಮಗೆ ವಿಚಾರ ತಿಳಿಸ್ತಾರೆ. ಅದ್ರ ಬದಲು ನೀವು ನಿಮ್ಮೂರಲ್ಲಿರುವಂಥ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ. ಅಲ್ಲಿ ಬುಕ್ಕು, ಆಮೇಲೆ ಇದು ಫೀಸು ಮತ್ತು ಊಟ ಮತ್ತು ಮಕ್ಕಳುಗಳಿಗೆ ಯಾವುದೇ ರೀತಿ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ರೀತಿನೂ ನೀವು ಅಂಥ ಶಾಲೆಗಳಿಗೆ ಸೇರಿಸಿ, ನೀವು ಸರ್ಕಾರಿ ಶಾಲೆ ಉಳಿಸಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿಯೇ ಒಂದೊಂದು ಊರಿಗೂ ಅಕ್ಕಪಕ್ಕ ಒಂದು ಇಂಟರ್ನ್ಯಾಷನಲ್ ಸ್ಕೂಲು ಮತ್ತು ಪ್ರೈವೇಟ್ ಸ್ಕೂಲ್ಗಳು ಹಾವಳಿಯಿಂದ ನಮ್ಮ ಕನ್ನಡ ಭಾಷೆಗೆ ಒಂದು ದೊಡ್ಡ ಏಟೇ ಬೀಳ್ತೈತೆ ಅಂತ ಹೇಳ್ಬೋದಾಗಿದೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲು ಬೆಲೆ ಕೊಡಿ, ಕನ್ನಡ ಭಾಷೆಯನ್ನು ಉಳಿಸಿ, ಕನ್ನಡ ಭಾಷೆಗಾಗಿ ಬೆಳೆಸಿ. ಹಾಗೆ ಇಂಗ್ಲೀಷು ಊಟದಲ್ಲಿ ಉಪ್ಪಿನಕಾಯಿ ಥರ ಇರಬೇಕೇ ಹೊರತು ಇಂಗ್ಲೀಷೇ ಊಟ ಆಗಬಾರ್ದು ಯಾವತ್ತೂ. ನಾನು ಈ ವಿಚಾರನ ಹೇಳ್ತಾ ನಿಮಗೆ ದಯವಿಟ್ಟು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ, ಸರ್ಕಾರಿ ಶಾಲೆ ಉಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಬಾಯ್ ಫ್ರೆಂಡ್ಸ್.